ಫೆಂಗಲ್ ಚಂಡಮಾರುತದ ಎಫೆಕ್ಟ್ ಹಿನ್ನೆಲೆಯಲ್ಲಿ ಕೇರಳದಲ್ಲೂ ಕೂಡ ಭಾರೀ ಮಳೆಯ ಮುನ್ಸೂಚನೆ ಸಿಗ್ತಾ ಇದೆ. ಹೀಗಾಗಿ ಅಲ್ಲೂ ಕೂಡ ಒಂದಷ್ಟು ಸಿದ್ಧತೆಗಳಾಗ್ತಾ ಇದೆ. ಮಳೆ ಇನ್ನಷ್ಟು ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ. ಶಬರಿಮಲೆಗೆ ಅರಣ್ಯದ ದಾರಿ ಮೂಲಕ ಬರುವಂತಹ ಕಾಲ್ನಡಿಗೆ ಯಾತ್ರಿಕರಿಗೆ ತಾತ್ಕಾಲಿಕವಾಗಿ ತಡೆ ಕೋರಲಾಗ್ತಾ ಇದೆ. ಕರಿಮಲ ಪುಲಮೇಡು ದಾರಿಯಲ್ಲಿ ಸಂಚಾರಕ್ಕೆ ತಡೆ ಹಿಡಿಯಲಾಗಿದೆ. ತಾತ್ಕಾಲಿಕವಾಗಿ ನೀಲಕಲ್ ಪಂಬಾ ಮೂಲಕ ಶಬರಿಮಲೆಗೆ ತೆರಳೋದಕ್ಕೆ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಆಲ್ಟರ್ನೇಟಿವ್ ಮಾರ್ಗಗಳನ್ನು ಹೇಳ್ತಾ ಇದ್ದಾರೆ ಯಾತ್ರಾರ್ಥಿಗಳಿಗೆ. ಭೂಕುಸಿತ ಉಂಟಾಗೋ ಸಾಧ್ಯತೆ ಹಿನ್ನೆಲೆಯಲ್ಲಿ ಭಕ್ತಾದಿಗಳು ಈ ದಾರಿಯ ಮೂಲಕ ಹೋಗಬೇಡಿ ಅಂತ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಕೇರಳದ 5 ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ಪ್ರಮುಖವಾಗಿ ಕಾಸರಗೋಡು, ಮಲಪ್ಪುರಂ ಹಾಗೂ ಇತ್ತೀಚೆಗಷ್ಟೇ ದುರಂತಕ್ಕೆ ಈಡಾದ ನತದೃಷ್ಟ ಜಿಲ್ಲೆ ವಯನಾಡ್ನಲ್ಲೂ ಕೂಡ ರೆಡ್ ಅಲರ್ಟ್ ಘೋಷಣೆ ಮಾಡಿದ್ದಾರೆ. ಕೋಝಿಕೋಡ್, ಕಣ್ಣೂರು ಜಿಲ್ಲೆಗಳಲ್ಲೂ ಕೂಡ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಿರೋದ್ರಿಂದ ಆತಂಕ ಸಹಜವಾಗಿದ್ದೇ ಇದೆ. ಶಬರಿಮಲೆಗೆ ತುಂಬಾ ಜನ ಮಾಲೆ ಹಾಕೊಂಡು ಕಾಲ್ನಡಿಗೆ ಮೂಲಕ ಸಂಕಲ್ಪವನ್ನ ಇಟ್ಕೊಂಡು ಹೋಗೋರು ಇರ್ತಾ ಇದ್ರು. ಸೊ ಒಂದು ರೂಟ್ನಲ್ಲಿ ಮಾತ್ರ ಹೋಗೋದಕ್ಕೆ ಅವಕಾಶ ಇಲ್ಲ. ಅದರ ಬದಲು ಆಲ್ಟರ್ನೇಟಿವ್ ರೂಟ್ ಆಗಿ ನೀಲಕಲ್ ಮತ್ತು ಪಂಬಾ ಮೂಲಕ ಶಬರಿಮಲೆಗೆ ತೆರಳೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ ಭಕ್ತಾದಿಗಳಿಗೆ. ದಕ್ಷಿಣ ಭಾರತದ ಒಂದೊಂದೇ ರಾಜ್ಯಗಳನ್ನ ಫೆಂಗಲ್ ಚಂಡಮಾರುತ ಬೆಂಬಿಡದೆ ಕಾಡ್ತಾ ಇದೆ. ತಮಿಳುನಾಡಿನ ಪಕ್ಕದಲ್ಲೇ ಇರುವಂತಹ ಕೇರಳದಲ್ಲೂ ಇದೇ ಸ್ಥಿತಿ. ಫೆಂಗಲ್ ಚಂಡಮಾರುತದ ಹಿನ್ನೆಲೆಯಲ್ಲಿ ರಾಮನಗರ ಜಿಲ್ಲಾದ್ಯಂತ ಕೂಡ ಭಾರೀ ಮಳೆ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಮಧ್ಯಾಹ್ನದ ಬಳಿಕ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಜಿಲ್ಲಾಡಳಿತ ಘೋಷಣೆ ಮಾಡ್ತಾ ಇದೆ. ರಾಮನಗರ ಜಿಲ್ಲಾದ್ಯಂತ ಇರುವಂತಹ ಶಾಲಾ ಕಾಲೇಜಿಗೆ ರಜೆ ಘೋಷಿಸಲಾಗಿದೆ. ಇವತ್ತು ಮಧ್ಯಾಹ್ನ ಹಾಗೂ ನಾಳೆ ಮುಂಜಾಗ್ರತಾ ಕ್ರಮವಾಗಿ ಡಿಸಿ ರಜೆಯನ್ನು ಘೋಷಿಸಿದ್ದಾರೆ. ಈಗಾಗಲೇ ರಾಮನಗರದ ಅಕ್ಕಪಕ್ಕದ ಜಿಲ್ಲೆಗಳಲ್ಲೂ ಕೂಡ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿತ್ತು. ರಾಮನಗರದಲ್ಲೂ ಪರಿಸ್ಥಿತಿ ಏನು ಭಿನ್ನವಾಗಿಲ್ಲ. ಹೀಗಾಗಿ ಇವತ್ತು ಮಧ್ಯಾಹ್ನ ಹಾಗೂ ನಾಳೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಮಳೆ ಮಧ್ಯೆ ಕೊಡೆ ಹಿಡಿದೇ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ಹೋಗ್ತಾ ಇದ್ದಾರೆ. ಇವತ್ತು ರಜೆ ಇಲ್ದಿರೋದ್ರ ಕಾರಣಕ್ಕೋಸ್ಕರ ಅನ್ನೋದನ್ನ ನಾವು ಹೇಳ್ತಾ ಇದ್ವಿ. ಸೊ ರಾಮನಗರದ ಕೆಲ ಭಾಗಗಳಲ್ಲೂ ಕೂಡ ವಿಪರೀತವಾಗಿ ಮಳೆ ಆದರೆ ಸಮಸ್ಯೆಗಳಾಗುತ್ತೆ. ಕೃತಕ ನೆರೆಯ ಪರಿಸ್ಥಿತಿ ಅಲ್ಲೂ ಕೂಡ ನಿರ್ಮಾಣ ಆಗುತ್ತೆ. ರಿಸ್ಕ್ ಬೇಡ ಅನ್ನೋ ದಾಟಿಯಲ್ಲಿ ಮೈಸೂರು, ಮಂಡ್ಯದ ಜಿಲ್ಲಾಡಳಿತ ಏನು ರೂಲ್ಸ್ ಅನ್ನು ಫಾಲೋ ಮಾಡ್ತಾ ಇದೆಯೋ ಅಥವಾ ಏನು ಪ್ರೋಟೋಕಾಲ್ ಫಾಲೋ ಮಾಡ್ತಾ ಇದೆಯೋ ರಾಮನಗರದ ಡಿಸಿ ಕೂಡ ಈಗ ಅದೇ ಪ್ರೋಟೋಕಾಲ್ ಅನ್ನು ಫಾಲೋ ಮಾಡ್ತಾ ಇದ್ದಾರೆ. ಫೆಂಗಲ್ ಪ್ರಳಯ ಚಂಡಮಾರುತ ಯಾವ ರೀತಿ ತಮಿಳುನಾಡಲ್ಲಿ ಸನ್ನಿವೇಶವನ್ನು ಸೃಷ್ಟಿ ಮಾಡಿದೆ ಅನ್ನೋದನ್ನ ನೋಡ್ತಾ ಇದ್ರಿ. ಕರ್ನಾಟಕದಲ್ಲೂ ಕೂಡ 9 ಜಿಲ್ಲೆಗಳಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಕೆಲವು ಕಡೆ ಅಂತೂ ಜಡಿ ಮಳೆ ಆಗ್ತಾ ಇದೆ.